Good morning, students. Today we are going to discuss about the Payment of Gratuity Act 1972. So here the Payment of Gratuity Act is the latest which is being promulgated in the year 1972. The philosophy of the act is based on the principle that no person should be financially abandoned by the society after his capacity to contribute to it has been exhausted owing to his age. ಈ ಒಂದು ವಿಚಾರ ಏನು ಇದು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಒಂದು ವೃದ್ಧಾಪದ ಒಂದು ಕಾರಣಗಳಿಂದಾಗಿ ಆರ್ಥಿಕವಾಗಿ ಬಲಹೀನವಾಗಿ ಸಮಾಜದಿಂದ ಪರಿತ್ಯಕ್ತನಾಗಬಾರದು ಎಂಬ ಒಂದು ನಿಯಮದ ಮೇಲೆ ಈ ಒಂದು ಅಧಿನಿಯಮದ ಒಂದು ಸಿದ್ಧಾಂತ ನಿಂತಿದೆ ಅಂತ ಹೇಳಬಹುದು. ಇಲ್ಲಿ the gratuity is the scheme provided by the act which is intended to protect the workers from loss of income arising out of this incapacity to work, as invalidity or any other reason. ಈ ಒಂದು ಅಧಿನಿಯಮವು ಈ ಒಂದು ಉಪದಾನ ಎಂಬ ಒಂದು ಯೋಜನೆ ಏನಿದೆಯೋ ಈ ಒಂದು ಯೋಜನೆಯ ಒಂದು ಹುಟ್ಟಿಗೆ ಅವಕಾಶವನ್ನು ಕಲ್ಪಿಸಿದೆ. ಇದು ಒಬ್ಬ ನೌಕರನನ್ನು ಆತನು ದುಡಿಯಲು ಅಶಕ್ತನಾದಾಗ ಆದಾಯ ಕಳೆದುಕೊಳ್ಳುವುದರಿಂದ ಅವನನ್ನು ತಪ್ಪಿಸುವುದರ ಮೂಲಕ ಇದು ಒಂದು ಉದ್ದೇಶವನ್ನು ಹೊಂದಿದೆ ಅಂತ ಹೇಳ್ಬೋದು. The amount paid as gratuity is a crutch on which the worker can lean when his security of regular income weakness, when he becomes old or infirm. ಒಬ್ಬ ವ್ಯಕ್ತಿ ವೃದ್ಧಾಪದಲ್ಲಿ ಅಥವಾ ದುಡಿಯಲು ಅಶಕ್ತನಾದಾಗ ಆತನ ನಿಯತ ಆದಾಯ ಭದ್ರತೆಗೆ ಉಪದಾನ ಎಂಬುದು ಆತನಿಗೆ ಒಂದು ಊರುಗೋಳಾಗುವ ಒಂದು ಹಣ ಅಂತ ಹೇಳ್ಬೋದಾಗಿರುತ್ತೆ. ಈ ಒಂದು ಉದ್ಯೋಗಪತಿಯು the significance of this intention of the legislature is evident when the act makes it compulsory for the employer to make a gratuity provision during the service of the employee and make it a statutory obligation on the employer to pay the gratuity amount to the employee as a retirement benefit irrespective of his wage level. ಅಂದರೆ ಇಲ್ಲಿ ಒಂದು ಉದ್ಯೋಗಪತಿಯು ತನ್ನ ಒಂದು ಉದ್ಯೋಗಿಗೆ ಆತನ ಒಂದು ಸೇವಾವಧಿಯಲ್ಲಿ ಉಪದಾನಕ್ಕೆ ಒಂದು ಉಪಬಂಧ ಕಲ್ಪಿಸುವುದನ್ನು ಈ ಒಂದು ಅಧಿನಿಯಮ ಕಡ್ಡಾಯಗೊಳಿಸುವುದರಿಂದ ಇದಕ್ಕೆ ಸಂಬಂಧಿಸಿದ ಒಂದು ಶಾಸನವು ಔಚಿತ್ಯಪೂರ್ಣ ಎಂಬುದು ವ್ಯಕ್ತವಾಗುತ್ತದೆ. ಇಲ್ಲಿ ಒಂದು ಉದ್ಯೋಗಪತಿಯ ಪಾಲಿಗೆ
ಇದೊಂದು ಶಾಸನಬದ್ಧ ಹೊಣೆಗಾರಿಕೆ. ತನ್ನ ಒಂದು ಉದ್ಯೋಗಿಗೆ ನಿವೃತ್ತಿ ಲಾಭವಾಗಿ ಅಥವಾ ಆತನ ಒಂದು ವಯೋಮಾನವನ್ನು ಲೆಕ್ಕಿಸದೆ ಆತನು ಈ ಒಂದು ಉಪದಾನವನ್ನು ನೀಡಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಹಿಸ್ ವೇಜ್ ಲೆವೆಲ್, ಇಲ್ಲಿ ಏನು ಮಾಡಬೇಕು, ದ ಎಂಪ್ಲಾಯರ್ ಟು ಪೇ ದಿ ಗ್ರ್ಯಾಚ್ಯುಟಿ ಅಮೌಂಟ್ ಟು ದಿ ಎಂಪ್ಲಾಯಿ ಆಸ್ ಅ ರಿಟೈರಲ್ ಬೆನಿಫಿಟ್, irrespective of his wage level. So besides the Central Act enacted in 1972, two more legislations on the gratuity are enforced in the states of West Bengal and Kerala. In cases of conflicts between the Central Act and the State Acts, the state law remains in abeyance and the central law would prevail. ಅಂದರೆ ಈ ಒಂದು 1972ರಲ್ಲಿ ಈ ಒಂದು ಅಧಿನಿಯಮಗೊಂಡ ಈ ಒಂದು ಕೇಂದ್ರ ಅಧಿನಿಯಮದ ಜೊತೆ ಪಶ್ಚಿಮ ಬಂಗಾಳ ಮತ್ತು ಈ ಒಂದು ಕೇರಳ ರಾಜ್ಯಗಳಲ್ಲಿ ಉಪದಾನಕ್ಕೆ ಸಂಬಂಧಿಸಿದ ಮತ್ತೆರಡು ಶಾಸನಗಳನ್ನು ಇವರು ಜಾರಿಗೊಳಿಸಲಾಗಿದೆ ಇಲ್ಲಿ ಈ ಒಂದು ಜಾಗಗಳಲ್ಲಿ ಅಂತ ಹೇಳ್ಬೋದು. ಈ ಒಂದು ಕೇಂದ್ರ ಅಧಿನಿಯಮಕ್ಕೂ ಮತ್ತು ಈ ಥರ ಈ ಒಂದು ರಾಜ್ಯ ಅಧಿನಿಯಮಕ್ಕೂ ನಡುವೆ ಯಾವುದೇ ಒಂದು ತಾಕಲಾಟ ಅಥವಾ ಯಾವುದೇ ಒಂದು ಭಿನ್ನಾಭಿಪ್ರಾಯ ಏರ್ಪಟ್ಟಾಗ ಈ ಒಂದು ರಾಜ್ಯ ಕಾನೂನು ಅಮಾನತಿನಲ್ಲಿಡಲ್ಪಡುತ್ತದೆ. ಮತ್ತು ಈ ಒಂದು ಕೇಂದ್ರ ಸರ್ಕಾರ ಏನಿದೆಯೋ ಇದರ ಒಂದು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಯಾವುದು ಕೇಂದ್ರ ಸರ್ಕಾರ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದೇ ರೀತಿಯಾಗಿ ದ ಆಬ್ಜೆಕ್ಟಿವ್ ಆಫ್ ದಿ ಲೆಜಿಸ್ಲೇಚರ್ ಇನ್ ಮೇಕಿಂಗ್ ದಿ ಬೆನಿಫಿಟ್ಸ್ under this act available to all employees. The applicability of the act is all embracing, irrespective of the wage limit of the employee. The only restriction is that for a shop or establishment to become covered by the act, it should have on rolls 10 or more persons employed already, or were employed on any day of the preceding 12 months. The act covers directors of the company who are in service and paid salaries. ಅಂದರೆ ಈ ಒಂದು ಶಾಸನದ ಉದ್ದೇಶ, ಈ ಒಂದು ಅಧಿನಿಯಮದ ಒಂದು ಲಾಭ ಎಲ್ಲ ನೌಕರರಿಗೂ ದೊರೆಯಲೆಂಬುದು. ಈ ಒಂದು ನೌಕರನ ಒಂದು ವಯೋಮಾನ ಅನಗತ್ಯ. ಅಂದರೆ ಈ ಒಂದು ಅಧಿನಿಯಮದ ಒಂದು ವ್ಯಾಪ್ತಿಗೆ ಒಂದು ಮಳಿಗೆ ಅಥವಾ ಕಾರ್ಯಸಂಸ್ಥೆ ಒಳಪಡಬೇಕೆಂದರೆ ಅದರಲ್ಲಿ ಈಗಾಗಲೇ 10 ಅಥವಾ 10ಕ್ಕಿಂತ ಮೇಲ್ಪಟ್ಟು ನೌಕರರು ಕೆಲಸಕ್ಕೆ ಇರಬೇಕು. ಈ ಒಂದು ಹಿಂದಿನ 12 ತಿಂಗಳಲ್ಲಿ ಯಾವುದೇ ಒಂದು ದಿನ ಅವರು ಈ ಒಂದು ನೌಕರಿಗೆ ಸೇರಿರಬೇಕು. ಈ ಒಂದು ಅಧಿನಿಯಮವು ಸೇವೆಯಲ್ಲಿರುವ ಹಾಗೂ ವೇತನ ಪಡೆಯುತ್ತಿರುವ
ನಿರ್ದೇಶಕರಿಗೂ ಅನ್ವಯಿಸುತ್ತದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಹಿಯರ್ for every completed year of service or part thereof in case of 6 months, gratuity is payable at the rate of 15 days. Wages paid based on wages last drawn. This means that even in case of death or disablement, the employee must have put in service for more than 6 months, and that no gratuity otherwise becomes payable. For the purpose of the formula, a month is equivalent to 26 days. So the maximum gratuity amount payable to an employee is rupees 1 lakh. So the payment of gratuity is statutory for the employer if he fails to pay the amount according to the act within the prescribed time. So here the collector shall recover the amount together with compound interest from the employer as arrears of land revenue and pay it to the aggrieved person. So ಇಲ್ಲಿ ಪ್ರತಿಯೊಂದು ಈ ಒಂದು ಸೇವಾ ವರ್ಷ ಅಥವಾ ಅದರ ಒಂದು ಭಾಗ ಪೂರ್ಣಗೊಂಡ ಮೇಲೂ 6 ತಿಂಗಳಿನ ಒಂದು ಸೇವಾವಧಿಗೆ ಸಂಬಂಧಿಸಿದಂತೆ ಕಳೆದ ಒಂದು ವೇತನದ ಆಧಾರದ ಮೇಲೆ 15 ದಿನಗಳ ವೇತನ ದರದಲ್ಲಿ ಉಪದಾನವನ್ನು ನೀಡಲಾಗುತ್ತದೆ. ಎಂದರೆ ಮರಣ, ಅಂಗವಿಹಿತನ ಸಂದರ್ಭದಲ್ಲಿ ಈ ಒಂದು ಉದ್ಯೋಗಿಯು 6 ತಿಂಗಳಿಗೂ ಹೆಚ್ಚಿನ ಒಂದು ಕಾಲ ಸೇವೆ ಸಲ್ಲಿಸಿರಬೇಕು. ಇಲ್ಲವಾದರೆ ಈ ಒಂದು ಉಪದಾನ ಪಾವತಿಯಾಗುವುದಿಲ್ಲ. ಸೊ ಇಲ್ಲಿ ಒಂದು ಸೂತ್ರದ ಒಂದು ಉದ್ದೇಶಕ್ಕಾಗಿ 1 ತಿಂಗಳು 26 ದಿನಗಳಿಗೆ ಸಮ. ಒಬ್ಬ ಉದ್ಯೋಗಿಗೆ ನೀಡಬಹುದಾದ ಗರಿಷ್ಠ ಉಪದಾನ 1 ಲಕ್ಷ ರೂಪಾಯಿ. ಈ ಒಂದು ಉದ್ಯೋಗಪತಿಯ ಒಂದು ಪಾಲಿಗೆ ಉಪದಾನ ಶಾಸನಬದ್ಧ. ಈ ಒಂದು ಅಧಿನಿಯಮದ ಅನುಸಾರ ಆತ ಈ ಒಂದು ಉಪದಾನವನ್ನು ನಿಗದಿತ ಒಂದು ಅವಧಿಯೊಳಗೆ ನೀಡಲು ತಪ್ಪಿದರೆ ಅಲ್ಲಿ ಆ ಹಣವನ್ನು ಬಡ್ಡಿ ಸಮೇತ ಉದ್ಯೋಗಪತಿಯಿಂದ ಕಲೆಕ್ಟರ್ ವಸೂಲಿಸಿ ಈ ಒಂದು ಬಾಧಿತ ಒಂದು ಉದ್ಯೋಗಿಗೆ ನೀಡಬೇಕು. ಈ ಒಂದು ಉಪದಾನವನ್ನು ಭೂ ಕಂದಾಯದಂತೆ ವಸೂಲಿಸಬೇಕು. So we will discuss the objective of this Gratuity Act 1972 in the next class. So it is only an introductory part. Thank you so much.